ಸುಪ್ರೀಂ ಕೋರ್ಟ್ ಇದೀಗ ಸಿದ್ದರಾಮಯ್ಯ ಅವರ ಕುಟುಂಬಕ್ಕೆ ಬಿಗ್ ರಿಲೀಫ್ ಕೊಟ್ಟಿರೋದು. ಒಂದು ಕಡೆ ಪಾದಯಾತ್ರೆ ಮಾಡೋ ಮೂಲಕ ಬಿಜೆಪಿ ದೊಡ್ಡ ಮಟ್ಟಿನ ಹೋರಾಟವನ್ನ ಮಾಡಿತ್ತು. ಆದ್ರೆ ಎಲ್ಲದಕ್ಕೂ ಇದೀಗ ಕೋರ್ಟ್ ಮುಖಭಂಗ ಮಾಡುವಂತಹ ಕೆಲಸವನ್ನ ಮಾಡಿದೆ. ನಮ್ಮ ಜೊತೆಗೆ ಈ ಬಗ್ಗೆ ಮಾತನಾಡೋದಕ್ಕೆ ಸಚಿವರಾದಂತಹ ಪ್ರಿಯಾಂಕ್ ಖರ್ಗೆ ಅವರಿದ್ದಾರೆ, ಮಾತನಾಡಿಸ್ತಾರೆ. ಸರ್, ಇಷ್ಟು ದಿನ ಮೂಢ ವಿಚಾರವಾಗಿ ಸಿದ್ದರಾಮಯ್ಯ ಅವರನ್ನ ಕಟ್ಟಿ ಹಾಕುವಂತಹ ಕೆಲಸವನ್ನ ಬಿಜೆಪಿ ಮಾಡಿತ್ತು, ಪಾದಯಾತ್ರೆಯನ್ನ ಮಾಡಿತ್ತು. ಆದ್ರೆ ಇದೀಗ ಕೋರ್ಟ್ ಚಾಟಿ ಬೀಸುವಂತಹ ಕೆಲಸ ಮಾಡಿದೆ. ನೋಡಿ, ಬಹಳ ಸ್ಪಷ್ಟವಾಗಿ ಕೋರ್ಟ್ ಹೇಳಿದೆ. ನಾವು ಏನು 10 ವರ್ಷದಿಂದ ಹೇಳ್ಕೊಂಡು ಬಂದಿದ್ದೀವಿ, CBI, IT, ED ಇವೆಲ್ಲನೂ ಕೂಡ ಕೇಂದ್ರ ಸರ್ಕಾರದ ಸೀಳ್ನಾಯಿಗಳಾಗಿದೆ, ಅವರ ಕೈಗೊಂಬೆ ಆಗಿದೆ ಅಂತ ನಾವು ಹೇಳ್ಕೊಂಡು ಬಂದಿದ್ದೀವಿ. ಅದು ನಿನ್ನೆ ಅದನ್ನೇ ಮಾನ್ಯ ಸರ್ವೋಚ್ಚ ನ್ಯಾಯಾಲಯ ತಿಳಿದಿದೆ. ಏನಂತ ಹೇಳಿದ್ದಾರೆ, ನೀವು ರಾಜಕೀಯ ಮಾಡಂಗಿದ್ರೆ ಜನರ ಮುಂದೆ ಹೋಗಿ ಮಾಡಿ, ಜನರು ತೀರ್ಪು ಕೊಡ್ತಾರೆ ನಿಮಗೆ. ನೀವು ಇಂಥ ಸಂವಿಧಾನಿಕ ಸಂಸ್ಥೆಗಳನ್ನು ದುರುಪಯೋಗ ಮಾಡೋದು ಎಷ್ಟು ಸರಿ ಅಂತ ಕೇಳಿದ್ದಾರೆ. ನಾವು ಅದೇ ಹೇಳ್ತಾ ಇದ್ದಾರಲ್ಲ ಅಲ್ಲ, ಕಳೆದ 10 ವರ್ಷದಲ್ಲಿ ವಿರೋಧ ಪಕ್ಷದ ನಾಯಕರ ಮೇಲೆ 200ಕ್ಕಿಂತ ಹೆಚ್ಚು ಕೇಸ್ಗಳನ್ನು ಮಾಡಿದ್ದಾರೆ. ಆದರೆ 2 ಕನ್ವಿಕ್ಷನ್ ರೇಟ್, ಓನ್ಲಿ 2 ಕೇಸಸ್ನಲ್ಲಿ ಕನ್ವಿಕ್ಷನ್ ಆಗಿದೆ. ಸೊ ಇಟ್ಸ್ ವೆರಿ ಕ್ಲಿಯರ್ ದಟ್ ದೇ ಆರ್ ಬೀಯಿಂಗ್ ಮಿಸ್ಯೂಸ್ಡ್. ಈಗ ನಮ್ಮ ರಾಜ್ಯದ ಜನರು ಮತ್ತು ರಾಷ್ಟ್ರದ ಜನರಿಗೆ ದಿಕ್ತಪ್ಪಿಸಿದ್ರಲ್ಲ ನಮ್ಮ BJP ನಾಯಕರು, ಅಶೋಕ್ ಅವರು ಮತ್ತು ವಿಜೇಂದ್ರ ಅವರು ರಾಜೀನಾಮೆ ಕೊಡ್ತಾರೆ. ಈಗ ದೊಡ್ಡ ಪಾದಯಾತ್ರೆ ಮಾಡಿದ್ರು, ಮೈಸೂರಿನಲ್ಲಿ ದೊಡ್ಡ ಭಾಷಣ ಮಾಡಿದ್ರು, ಏನೋ ಭಾಳ ದೊಡ್ಡ ಹಗರಣ ಆಗಿದೆ ಅಂದ್ಬಿಟ್ಟು ಬೆಂಗಳೂರಿಂದ ಮೈಸೂರು ಚಲೋ ಮಾಡಿದ್ರಲ್ಲ. ಈಗ ಅವರೇನು ರಾಜೀನಾಮೆ ಕೊಟ್ಟು ಹೋಗ್ತಾರೆ, ಈಗ ಕ್ಷಮೆ ಕೇಳ್ತಾರ? ಈಗ ತಪ್ಪೇ ಮಾಡಿಲ್ಲ ಅಂತಂದ್ರೆ ಸೈಟ್ ಯಾಕೆ ವಾಪಸ್ ಕೊಟ್ರು ಅನ್ನುವಂಥದ್ದು ಅಶೋಕ್ ಪ್ರಶ್ನೆ ಮಾಡ್ತಿದೆ. ಈ ಕೋರ್ಟ್ ಏನೋ ಹೇಳ್ತಾ ಇದೆ, ಅದೇ ತಪ್ಪೇ ಮಾಡಿಲ್ಲ ಅಂದ್ರೆ ಸೈಟ್ ಯಾಕೆ ವಾಪಸ್ ಕೊಟ್ರು ಅನ್ನುವಂಥ. ನೋಡಿ, ಬಹಳ ಸ್ಪಷ್ಟವಾಗಿ ಮುಖ್ಯಮಂತ್ರಿಗಳು ಹೇಳಿದ್ರು, ಇದು ಸಾಕಪ್ಪ ತಲೆನೋವು ನಮಗೆ, ನಿಮ್ಮ ಕಾಟಾಚಾರಕ್ಕಷ್ಟೇ. ಈಗ ಅದನ್ನು ಪ್ರೂವ್ ಆಗುತ್ತಲ್ಲ. ಈಗ ಸೈಟ್ ವಾಪಸ್ ಕೊಟ್ಟ ತಕ್ಷಣ ಇವ್ರದ್ದಾಗಿದೆಯಾ? ಇವ್ರು ಸ್ವಲ್ಪನ ಲಾಜಿಕ್ ಆಗಿ ಮಾತಾಡ್ತಾರ. ನಿನ್ನೆ ತೀರ್ಪು ಅದ್ರ ಬಗ್ಗೆ ಇತ್ತು, ನೀವು IT, EDನ ದುರುಪಯೋಗ ಮಾಡ್ಕೊತಾ ಇದ್ದೀರಾ ಅಂತ. ಈಗ ಅದನ್ನು ಪ್ರೂವ್ ಆಗುತ್ತೆ, ಮೂಡನಲ್ಲಿ ಏನೂ ಇಲ್ಲ ಅಂದ್ಬಿಟ್ಟು. ಸೊ ಇವರು ತಪ್ಪೇ ಮಾಡಿಲ್ಲ, ಸೈಟ್ ಯಾಕೆ ವಾಪಸ್ ಕೊಟ್ರು ಅಂದರೆ, ನಮಗೆ ಘನತೆ ಗೌರವ ಅನ್ನೋದಿದೆ. ಸಮಾಜದಲ್ಲಿ ಇರಬೇಕಂದ್ರೆ ನಾವು ಯಾವುದೇ ಏನು ತಪ್ಪು ಮಾಡಿಲ್ಲ ಅಂದ್ರೂ ಇವ್ರು ತಪ್ಪಾಗಿ ಬಿಂಬಿಸ್ತಾ ಇದಾರಲ್ಲ, ಅದಕ್ಕೆ. ಸರ್, ಎಲ್ಲೊಂದ್ ಕಡೆ ಸಿದ್ದರಾಮಯ್ಯನವರು ಕುಟುಂಬನ ಇಲ್ಲಿವರೆಗೂ ಕೂಡ ಅವ್ರ ವೈಫ್ ಆಗ್ಲಿ ಮತ್ತೊಬ್ಬರಾಗ್ಲಿ ಆಚೆ ಬಂದಿದ್ದಂತಹ, ಸ್ಪೆಷಲಿ ಅವ್ರ ವೈಫ್ ಬಂದಿರಲಿಲ್ಲ. ಆದ್ರೆ ಮೂಡಾ ಕೇಸಲ್ಲಿ ಅವ್ರ ಹೆಸರು ಬಂದಾಗ, ಅವ್ರ ಫೋಟೋಗಳು ಬಂದಾಗ ಒಂದಿಷ್ಟು ಮಾನಸಿಕವಾಗಿ ನೊಂದಿದ್ದಂತೂ ಉಂಟು. ಸೊ ಈಗ ಅವ್ರು ಮತ್ತಷ್ಟು ಬಲಿಷ್ಠರಾದ್ರು, ಈ ವಿಚಾರವಾಗಿ ನಾನು ಸರಿ ಇದ್ದೇನೆ ಅನ್ನುವಂತಹದ್ದೊಂದು ಪ್ರೂವ್ ಆಯ್ತು ಅನ್ನುವಂತಹ ಬಹಳ ಸ್ಪಷ್ಟವಾಗಿ ಅವ್ರು ಹೇಳಿದ್ದಾರೆ. ನಾವು ನಮ್ಮ ಸುದೀರ್ಘ ರಾಜಕಾರಣ ಜೀವನದಲ್ಲಿ ನಾವು ಯಾವುದೇ ಚುಕ್ಕೆ ನಾವು ತಗೊಂಡಿಲ್ಲ, ಅಥವಾ ನಾವು ಯಾವುದೇ ಕೆಟ್ಟ ಕೆಲಸ ಮಾಡಿಲ್ಲ, ಜನರಿಗೆ ದ್ರೋಹ ಬಗ್ದಿಲ್ಲ ಅಂದ್ಬಿಟ್ಟು. ಇದು BJP ಅವರ ಕಾರ್ಯತಂತ್ರ. ಯಾವಾಗ ಅವರಿಗೆ ಏನು ಇಶ್ಯೂ ಸಿಗಲ್ಲ ಸ್ಟೇಟ್ ಗೌರ್ಮೆಂಟ್ ಬಗ್ಗೆ, ಅವಾಗ ವೈಯಕ್ತಿಕವಾಗಿ ಮಾಡ್ತಾರೆ. ಈಗ ಮಾನ್ಯ ಸಿದ್ದರಾಮಯ್ಯ ಅವರ ಧರ್ಮಪತ್ನಿ ಬಗ್ಗೆ ಮಾಡಿದ್ರು, ನಮ್ಮ ಬ್ರದರ್ ಬಗ್ಗೆ ಮಾಡಿದ್ರು, ನಮ್ಮ ಬಗ್ಗೆ ವೈಯಕ್ತಿಕ ದಾಳಿ ಮಾಡ್ತಾರೆ, DK ಸಾಹೇಬ್ರ ಬಗ್ಗೆ ಮಾಡ್ತಾರೆ, ಖರ್ಗೆ ಸಾಹೇಬ್ರ ಬಗ್ಗೆ ಮಾಡ್ತಾರೆ. ವೆನ್ ದೇ ಡೋಂಟ್ ಹ್ಯಾವ್ ಇಶ್ಯೂ ಬೇಸ್ಡ್ ಪಾಲಿಟಿಕ್ಸ್, ದೇ ಕಮ್ ಟು ಪರ್ಸನಲ್ ಪಾಲಿಟಿಕ್ಸ್. ಸರ್, ಈಗ ರಾಜೀನಾಮೆಯನ್ನ ಕೇಳ್ತೀರಾ? ಯಾರ್ಯಾರು ಹೋರಾಟ ಮಾಡಿದ್ರು ಅವರಷ್ಟು ಜನ ರಾಜೀನಾಮೆ ಕೊಡಬೇಕು ಅನ್ನೋದು ಇಲ್ಲ. ಇವರೆಲ್ಲರೂ ಮೈಸೂರು ಚಲೋ ಪ್ರೋಗ್ರಾಮ್ ಆಯೋಜನೆ ಮಾಡಿದ್ರಲ್ಲ, ಮತ್ತೊಮ್ಮೆ ಮೈಸೂರು ಚಲೋ ಮಾಡಿಬಿಟ್ಟು ಯಾಕೆ ಸುಪ್ರೀಂ ಕೋರ್ಟ್ ಇಂತಹ ಆದೇಶ ಕೊಟ್ಟಿದ್ದಾರೆ ಅಂತ ಹೇಳಿ, ಜನರಿಗೆ ಹೇಳಿ ಸತ್ಯಾಂಶ ಏನಿದೆ ಅಂದ್ಬಿಟ್ಟು. ಅವ್ರಿಗೆ ಏನಾದರೂ ಸ್ವಲ್ಪನ ಗೌರವ ಉಳಿಸ್ಕೊಂಡಿದ್ರೆ ಅವರಿಬ್ಬರು ರಾಜೀನಾಮೆ ಕೊಡಬೇಕು ನನ್ನ ಪ್ರಕಾರ. ಥ್ಯಾಂಕ್ ಯು. ಇದಿಷ್ಟು ಪ್ರಿಯಾಂಕ್ ಖರ್ಗೆ ಅವರ ಮಾತು. ಕ್ಯಾಮರಾಮನ್ ಶ್ರೀಹರಿ ಜೊತೆ ದೀಪಕ್ ಕುಕ್ವಾಡ, ಪವರ್ ಟಿವಿ, ಬೆಂಗಳೂರು.